ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಮಕ್ಕಳು ನಮ್ಮ ಮನೇಲಿ ವಾರಕ್ಕೆ 4 ದಿವಸ 5 ದಿವಸ ಈ ರೆಸಿಪಿ ಮಾಡಿಕೊಟ್ರು ಬೇಜಾರು ಮಾಡ್ಕದಂತೆ ತಿಂತಾರೆ. ಹಾಗಿದ್ರೆ ನೋಡೋಣ ಅಲ್ವಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೀರಾ ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಹಾಗೂ ಬಿಸಿ ಅನ್ನದ ಜೊತೆಗೂ ಇದನ್ನು ನಾವು ತಿನ್ಬೋದು. ಹಾಗಿದ್ದರೆ ಬನ್ನಿ ಈಗ ಯಾವ ರೀತಿ ನಾನು ಮಾಡ್ಕೊಂಡೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಈಗಾಗಲೇ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಉರಿಸಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಜೊತೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಈ ರೆಸಿಪಿ ರೆಡಿ ಆಗುತ್ತೆ. ಮತ್ತು ಹಸಿಮೆಣ್ಸಿಕಾಯಿ ಬೇಕಂದರೆ ನೀವು ಒಣಮೆಣ್ಸಿಕಾಯಿನಾದರೂ ಹಾಕ್ಕೋಬೋದು. ಕೆಲವರಿಗೆ ಹಸಿಮೆಣ್ಸಿಕಾಯಿ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ. ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಮಕ್ಕಳು ಬೆಂಡೆಕಾಯಿ ತುಂಬಾ ಬುದ್ಧಿ ಚುರುಕಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ಇದನ್ನು ವಾರಕ್ಕೆ 3ರಿಂದ 4 ದಿವಸ ಕೊಟ್ಟರು ಏನು ತೊಂದರೆ ಇಲ್ಲ. ಅಷ್ಟು ಆರೋಗ್ಯಕ್ಕೆ ಒಳ್ಳೆ. ಇದ್ರ ಜೊತೆಗೆ ನೋಡಿದ್ರಲ್ವ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅಷ್ಟು ರುಚಿಯಾಗಿ ಈ ರೆಸಿಪಿ ರೆಡಿ ಇರುತ್ತೆ. ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಜೊತೆಗೆ ಟೊಮೊಟೊ 1ರಿಂದ 3 ಟೊಮೊಟೊ ತಂದಿದ್ದೀನಿ. ಯಾಕೆಂದರೆ ಇದಕ್ಕೆ ನಾನು ಹುಳಿಯನ್ನು ಹಾಕ್ತೀನಿ, ಹುಣಸೆ ಹುಳಿಯನ್ನು. ನೋಡಿ ನಾನು ಹೇಳ್ದೆ ಅಲ್ವಾ, ಅರ್ಧ kg ಆಗ ಬೆಂಡೆಕಾಯಿಯನ್ನು ತಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ. ಅದಕ್ಕೆ ಅದು ಜಾಸ್ತಿಯಾಗಿ ಕಾಣಿಸ್ತಿದೆ. ಸಣ್ಣದಾಗಿ ಹಚ್ಚಿದ್ದೀನಿ. ಯಾಕೆ ಅಂದರೆ ಜಾಸ್ತಿ ಸ್ವಲ್ಪ ನೀರಲ್ಲಿ ಬೇಯಿಸೋದ್ರಿಂದ ಮಸಾಲೆಯಲ್ಲಿ ಬೇಯಬೇಕು. ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಒಂಥರ ಲೋಳೆ ರೀತಿ ಬರುತ್ತೆ ನೋಡಿ, ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಆ ಲೋಳೆ ರೀತಿ ಏನಿದೆಯಲ್ಲ ಅದೆಲ್ಲ ಫುಲ್ ಹಿಂಗೋಗಬೇಕು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಪೇಷಂಟ್ಗಳಿಗೆ ಆಗಬಹುದು, ಯಾರೇ ಬೇಕಾದರೂ ಆರೋಗ್ಯವಾಗಿರೋರು, ಆರೋಗ್ಯ ಇಲ್ಲದೇ ಇರೋರು ಎಲ್ಲರೂ ಈ ರೆಸಿಪಿಯನ್ನು ಧಾರಾಳವಾಗಿ ತಿನ್ನಬಹುದು. ನಾವು ಒಂದು ಚಪಾತಿ ತಿಂದು ಒಂದು ಬಟ್ಲಷ್ಟು ದೊಡ್ಡ ಬಟ್ಲಲ್ಲಿ ನಾವು ಈ ಪಲ್ಯನ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಡಾಕ್ಟ್ರು ಕೇಳಿದ್ರೆ ಹೇಳ್ತಾರೆ, ನೀವು ಅನ್ನನ ಸ್ವಲ್ಪ ತಿಂದು, ಅನ್ನನೇ ಆಗಲಿ ಮುದ್ದೆನೇ ಆಗಲಿ ಕಾರ್ಬೋಹೈಡ್ರೇಟ್, ಅದನ್ನು ಸ್ವಲ್ಪನೇ ತಿಂದು ತರಕಾರಿ ಪಲ್ಯಗಳೇನಿದೆಯಲ್ಲ ಅದನ್ನು ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಎಷ್ಟು ಮತ್ತು ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೇ ರೀತಿ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಇರಬೇಕು. ಯಾಕೆ ಅಂದರೆ ಇದು ಜಾಸ್ತಿ ಲೋಳೆ ರೀತಿ ಇರೋದ್ರಿಂದ, ಮತ್ತು ಕೈ ಆಡಿಸ್ಲಿಲ್ಲ ಅಂತಂದರೆ ಇಲ್ಲಿ ಯಾವುದು ಜಾಸ್ತಿ ನೀರಂಶ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಇದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಜಾಸ್ತಿ ಸೀದೋಗ್ಬಿಟ್ರೆ ಏನಾಗುತ್ತೆ, ರೆಸಿಪಿನೇ ಹಾಳಾಗಿಬಿಡುತ್ತೆ. ಹಾಗಾಗಿ ಅದು ಸ್ವಲ್ಪನೂ ತಿನ್ನೋದಕ್ಕೆ ಯೂಸ್ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಈ ರೀತಿ ಹದವಾಗಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಈಗ ನೋಡಿ ಇಷ್ಟಕ್ಕೆ ಎಷ್ಟು ತಳ ಹಿಡ್ಕೋ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇದಕ್ಕೆ ನಾನು 1-1.5 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್, ಅಂದರೆ ಬೇಳೆ ಸಾಂಬಾರು ಪೌಡರ್, ನಾವು ಮಟನ್ ಸಾಂಬಾರು ಪೌಡರನ್ನು ಹಾಕೋದಿಲ್ಲ ಇದಕ್ಕೆ. ಬೇಳೆ ಸಾಂಬಾರು ಪೌಡರ್ ಪಲ್ಯಕ್ಕೆ ತುಂಬಾ ಟೇಸ್ಟ್ ಇರುತ್ತೆ. ಪೌಡರ್ ಇಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಜೊತೆಗೆ ಧನಿಯಾ ಪುಡಿಯನ್ನು ಯೂಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಯಾವುದೇ ಗರಂ ಮಸಾಲೆ ಅವೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಆಗ್ಬೋದು, ಏನು ಬೇಕಾಗಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ನೆನೆ ಇಟ್ಟು ಅದರ ರಸನ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಇದು ಚೆನ್ನಾಗಿ ಮಿಕ್ಸ್ ಆದರೆ ಹುಳಿ ಜೊತೆಲಿ ಏನಿದೆ, ಈಗಾಗಲೇ 3/4% ಆ ಲೋಳೆಯನ್ನು ನಾವು ಫ್ರೈ ಮಾಡೋದ್ರ ಮುಖಾಂತರ ತೆಗೆದಿರ್ತೀವಿ. ಹಾಗಾಗಿ ಈಗ ಹುಳಿ ಹಾಕಿರೋದ್ರಿಂದ, ಮೊದಲೇ ಟೊಮೊಟೊ ಜೊತೆ ಹುರಿದೆ ನಾನು, ಈಗ ಹುಳಿ ಹಾಕಿರೋದ್ರಿಂದ ಸಂಪೂರ್ಣವಾಗಿ ಆ ಲೋಳೆ ರಸ ಏನಿದೆಯಲ್ಲ ಅದೆಲ್ಲ ಸಂಪೂರ್ಣವಾಗಿ ಹೋಗುತ್ತೆ. ಪಲ್ಯ ಅಂತೂ ಈ ಬೆಂಡೆಕಾಯಿ ಪಲ್ಯನ ಇಷ್ಟ ಇಲ್ಲ ಅಂತ ಹೇಳುವಂಥವರೇ ಇಲ್ಲ. ಹಂಗೂ ಹೇಳುವಂಥವ್ರು ಇದ್ದಾರೆ ಅಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ, ಅವರು ಬೇಡ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಈಗ ನೋಡಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆ ಅರ್ಧ ಗ್ಲಾಸು ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಬೇಕಂದರೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕಂದರೆ ಸಾಕಾಗತ್ತೆ.
ಅದಷ್ಟರಲ್ಲೇ ಅದು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಸಾಂಬಾರು ಪೌಡರು ಎಲ್ಲ ಮಿಕ್ಸಾಗಿ ಹೊಂದ್ಕೋಬೇಕು. ಒಂದು ಹದ ಬರಬೇಕು ಫ್ರೆಂಡ್ಸ್. ಹದವಾಗಿ ನಾವು ಅದನ್ನು ಮಾಡೋದ್ರಿಂದ ಒಂದು ಒಳ್ಳೆ ಮೆಜರ್ಮೆಂಟಲ್ಲಿ ಒಂದು ಹದವಾಗಿ ಮಾಡೋದ್ರಿಂದ ಅದ್ರ ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ಹೊಂದ್ಕೋಬೇಕು ಅದು. ಅದಕ್ಕೋಸ್ಕರ ನಾವು ಅಲ್ಲಲ್ಲೇ ಕೈ ಆಡಿಸ್ತಾ ಇದನ್ನು ತಿರುಗ್ತಾ ಇರಬೇಕಾಗತ್ತೆ. ಮತ್ತು ಅದಕ್ಕೆ ಎಷ್ಟು ಮೊದಲೇ ಸ್ವಲ್ಪ ರುಚಿ ಹಾಕಿದ್ವಿ, ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಷ್ಟು ಎಲ್ಲ ಹೊಂದ್ಕೊಳ್ಳೋದುವರೆಗೂ ಹದವಾಗಿ ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಇದಂತೂ ಸೈಡ್ ನಮಗೆ ಒಂದು ತಿಳಿಸಾರು ಮಾಡಿದ್ದೀವಿ, ಅದಕ್ಕೆ ನಮಗೆ ನೆಂಚ್ಕೊಳ್ಳೋದಕ್ಕೆ ಏನಿಲ್ಲ ಅಂತಂದಾಗಲೂ ಈ ಪಲ್ಯನ ನಾವು ತಿನ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾವುದರ ಜೊತೆಗಾದರೂ ಸರಿ, ಬರೀ ಪಲ್ಯನೇ ತಿಂತೀನಿ ಅಂದರೂ ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಜೊತೆಗೆ ಇದು ಬಿಸಿ ಮುದ್ದೆನೂ ಸಹ ತಿನ್ನಬಹುದು. ಈಗ ನೋಡ್ಬೋದು ಎಲ್ಲ ಒಂದು ಹದವಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿದೆ. ಮತ್ತು ಜಾಸ್ತಿ ತೆಳುವೂ ಆಗಬಾರ್ದು. ನಾವು ದೋಸೆ ಮತ್ತು ರೊಟ್ಟಿ ಎಲ್ಲ ತಿನ್ನೋದಕ್ಕೆ ಈ ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂತೇಳಿ ಇದನ್ನು ಈ ರೀತಿ ಇಷ್ಟು ತೆಳುವಾಗಿ ಮಾಡುವಂಥದ್ದು. ಮತ್ತು ಕೊನೆಯಲ್ಲಿ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಕಿಪ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನುವಾಗ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಎಲ್ಲ ಕುದ್ದು ಎಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನೋಡ್ಬೋದು. ಜಾಸ್ತಿ ತೆಳುವೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಇದ್ರ ಜೊತೆಗೆ ಬಿಸಿ ಅನ್ನದ ಜೊತೆಗೂ ಕೂಡ ಇದನ್ನು ತಿನ್ಕೋಬೋದು. ತುಂಬಾ ಟೇಸ್ಟಿ ಇರುತ್ತೆ. ಅಷ್ಟು